ನಮಸ್ಕಾರ ಸ್ನೇಹಿತರೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನುವಂತೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ವೈಫಲ್ಯಗಳನ್ನೆಲ್ಲ ಚುನಾವಣಾ ಆಯೋಗದ ಮೇಲೆ ಆಗ್ತಾ ಇದ್ರ, ಸುಪ್ರೀಂ ಕೋರ್ಟ್ ಮೇಲೆ ಆಗ್ತಾ ಇದ್ರ. ಮಮತಾ ಬ್ಯಾನರ್ಜಿ ಡೈರೆಕ್ಟ್ ಆಗಿ ಚಾಲೆಂಜ್ ಹಾಕಿದ್ದು ಅಮಿತ್ ಶಾಗೆ. ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು ಅಮಿತ್ ಶಾ ಮತ್ತು ಮೋದಿಯನ್ನ ಭಸ್ಮಾಸುರ, ಕಂಸಾಸುರ ಅಂತೆಲ್ಲ ಬೈತಾ ಇದ್ರೆ, ಇನ್ನೊಂದ್ ಕಡೆ ಅದೇ ಅಮಿತ್ ಶಾ ದೀದಿಗೆ ಚಾಲೆಂಜ್ ಆಗ್ತಾ ಇರೋದು ಫ್ರೀ ಅಂಡ್ ಫೈರ್ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ಮಾಡಿ ತೋರಿಸಿ, ನೀರಿಂದು ನೀರಿಗೆ ಹಾಲಿಂದ ಹಾಲಿಗಾಗೋಗುತ್ತೆ, ನಿಮ್ಮ ಬಂಡವಾಳ ಬಯಲಾಗುತ್ತೆ ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರೇನು ಸುಮ್ಮನೆ ಇಲ್ಲ. ಅಮಿತ್ ಶಾ ವಿರುದ್ಧ ನೀನು ಅದೆಂಗೆ ಹೋಟೆಲ್ ನಿಂದ ಹೊರಗ್ ಬರ್ತೀಯಾ ಬಾ, ಅದೆಂಗೆ ಚುನಾವಣಾ ರ್ಯಾಲಿಗಳನ್ನ ಮಾಡ್ತೀಯಾ ಮಾಡು, ನಮ್ಮ ವಿರುದ್ಧ ಹೆಂಗೆ ಪ್ರಚಾರ ಮಾಡ್ತೀಯಾ ಮಾಡು. ಇದಕ್ಕೆ ಸಡ್ಡು ಹೊಡೆದಿರುವ ಅಮಿತ್ ಶಾ ಕೋಲ್ಕತ್ತಾದ ಗಲ್ಲಿ ಗಲ್ಲಿಗಳಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ. 15 ದಿನಗಳ ಅಬ್ಬರದ ಪ್ರಚಾರ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿ ಅವರ ಮನೆ ಇರುವ ಕೋಲ್ಕತ್ತಾದಲ್ಲಿ ಅವರ ಮನೆ ಮುಂದೆನೆ ದೊಡ್ಡ ಮಟ್ಟದ ರ್ಯಾಲಿ ಹೋಗಿದೆ. ಮಮತಾ ಹಾಕಿರ್ತಕ್ಕಂತ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅಮಿತ್ ಶಾ 15 ದಿವಸ ನಾನು ಬಂಗಾಳ ಬಿಟ್ಟು ಕದಲಲ್ಲ, ಇಲ್ಲೇ ಇದ್ದು ದೀದಿಗೆ ಸಡ್ಡು ಹೊಡೆದು ಗೆದ್ದು ತೋರಿಸ್ತೇನೆ ಅಂತ ಶಪಥ ಮಾಡಿದ್ದಾರೆ. ಇಷ್ಟು ದಿವಸ ಏನೇ ಆದ್ರೂ ಗುಜರಾತಿಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೋಡಿ ಅಂತ ಮೋದಿ ಮತ್ತು ಶಾ ವಿರುದ್ಧ ಕೊಟ್ಟು ತೋರಿಸಿ ತಿಪ್ಪೆ ಸರ್ತಾ ಇದ್ರು ಮಮತಾ ಬ್ಯಾನರ್ಜಿ. ಈಗ ಅದೇ ಮೋದಿ ಶಾಗೆ ಕೇಂದ್ರ ಸರ್ಕಾರಕ್ಕೆ ಆನೆ ಬಲ ಬಂದಿರೋದು ಸುಪ್ರೀಂ ಕೋರ್ಟ್ ಮತ್ತು ಚುನಾವಣಾ ಆಯೋಗದಿಂದ. ಸುಪ್ರೀಂ ಕೋರ್ಟ್ ಅಂತೂ ಫ್ರಂಟ್ ಫುಟ್ ಗೆ ಬಂದು ಎನ್ಐಎ ತನಿಖೆ ಮಾಡಿ, ಮಮತಾ ಬ್ಯಾನರ್ಜಿ ವಿರುದ್ಧ ಸಿಬಿಐ ತನಿಖೆ ಮಾಡಿ, ನಿಮ್ಮ ಇಷ್ಟ ಯಾವುದನ್ನು ಬೇಕಾದ್ರೂ ಮಾಡಬಹುದು ಅಂತ ಆಫರ್ ಕೊಟ್ಬಿಟ್ಟಿದೆ. ಓಪನ್ ಆಫರ್ ಎಲೆಕ್ಷನ್ ಕಮಿಷನ್ ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಅಂದ್ರೆ ಸುಪ್ರೀಂ ಕೋರ್ಟ್ ಇಂಟರ್ಫಿಯರೆನ್ಸ್ ಮಾಡಿರೋದ್ರಿಂದ ಸ್ಪಷ್ಟ ಆಗೋಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಟೆಡ್ ಸರ್ಕಾರ ಇದೆಯಾ ಅಥವಾ ತಾನಾಶಾಹಿ ಅಧಿಕಾರ ಇದೆಯಾ. ಈ ರೀತಿ ಪ್ರಶ್ನೆಗಳು ಮೂಡೋದು ಸಹಜ. ಯಾಕಂದ್ರೆ ಕೇಂದ್ರ ಸಚಿವರಿಗೆ ದಿಗ್ಬಂಧನ ಹಾಕ್ಬಿಡ್ತೇನೆ, ಹೋಟೆಲ್ ಅಲ್ಲೇ ಕೂಡಿ ಹಾಕಿ ಬಿಡ್ತೇವೆ, ಅದೆಂಗೆ ಹೊರಗೆ ಬಂದು ಪ್ರಚಾರ ಮಾಡ್ತೀಯಾ ಮಾಡು. ಈ ರೀತಿಯ ಬೆದರಿಕೆ ಧಮಕಿಗಳನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿಗೆ ಆಗ್ತಾರೆ ಅಂದ್ರೆ ಸಾಮಾನ್ಯ ಜನರ ಪಾಡೇನು? ಯಾವ ಕಡೆ ಸಾಕ್ತಾ ಇದೆ ಪ್ರಜಾಪ್ರಭುತ್ವ? ಬಿಜೆಪಿ ಅವರು ಇಲ್ಲಿಗೆ ನಿಲ್ತಾ ಇಲ್ಲ. ಮಮತಾ ಮನೆ ಮುಂದೆನೆ ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದೇನು, ನೀವು ಮೊದಲು ಅಂದ್ರೆ ಅಮಿತ್ ಶಾಗೆ ಹೇಳ್ತಾ ಇರೋದು, ನೀವು ಮೊದಲು ಅಭಿಷೇಕ್ ಬ್ಯಾನರ್ಜಿಯನ್ನು ಎದುರಿಸಿ ನಂತರ ನನ್ನವರೆಗೂ ಬನ್ನಿ. ಇನ್ನೊಂದ್ ಕಡೆಯಿಂದ ಅಮಿತ್ ಶಾ ಸಹ ಅಂತಹುದೇ ಖಾರವಾದ ರಿಪ್ಲೈ ಸಹ ಕೊಟ್ಟಿದ್ರು. ಮೊದಲು ನಂದಿ ಗ್ರಾಮದಲ್ಲಿ ಏನಾಯ್ತು ನೆನಪು ಮಾಡಿಕೊಳ್ಳಿ ದೀದಿ, ನಮ್ಮ ಸುವೇಂದು ಅಧಿಕಾರಿ ವಿರುದ್ಧ ಹೀನಾಯವಾಗಿ ಸೋತ್ರಲ್ಲ, ಆಗೆಲ್ಲೋಗಿತ್ತು ನಿಮ್ಮ ಪೌರುಷ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಅವರು ಮಮತಾರನ್ನ ಭ್ರಷ್ಟಾಚಾರಿ, ದುರಹಂಕಾರಿ, ಗೂಂಡಾಗರ್ದಿಯ ಸರ್ಕಾರ ಅಂತ ವಾಗ್ದಾಳಿ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು ಮೋದಿ ಮತ್ತು ಅಮಿತ್ ಶಾ ರನ್ನ ದುರ್ಯೋಧನ, ಅತ್ಯಾಚಾರಿ, ಕಂಸ, ಶಕುನಿ ಅಂತೆಲ್ಲ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಅಮಿತ್ ಶಾ ಲೋಕಸಭೆಯಲ್ಲಿ ನಿಂತು ಟಿಎಂಸಿಯ ಭ್ರಷ್ಟಾಚಾರವನ್ನ, ಬಂಡವಾಳವನ್ನ ಬಟಾಬೈಲು ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಬಾರ್ಡರ್ ನ ಸೀಲ್ ಮಾಡೋದಿಕ್ಕೆ ಜಾಗ ಕೊಡಿ, ತಂತಿ ಬೇಲಿ ನಿರ್ಮಾಣ ಮಾಡಲಾಗುವುದು, ಗೋಡೆ ನಿರ್ಮಾಣ ಮಾಡಲಾಗುವುದು ಅಂತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಂಗಾಳ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ 1 ಇಂಚು ಜಮೀನನ್ನ ಪಶ್ಚಿಮ ಬಂಗಾಳದ ಸರ್ಕಾರ ಕೊಟ್ಟಿರಲಿಲ್ಲ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ದೇಶದ ಭದ್ರತೆ ಜೊತೆಗೇನೆ ಕಾಂಪ್ರಮೈಸ್ ಮಾಡಿಕೊಂಡು ಬಿಟ್ರ. ಅಲ್ಲಿಗೆ ನಿಲ್ಲಿಲ್ಲ ಕೇಂದ್ರ ಸರ್ಕಾರ, ಹೈಕೋರ್ಟ್ ಹೋಯ್ತು. 31 ಮಾರ್ಚ್ ಒಳಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಬಾರ್ಡರ್ ನಲ್ಲಿ ತಂತಿ ಬೇಲಿ ಹಾಕೋದಿಕ್ಕೆ ಜಾಗ ಮಂಜೂರು ಮಾಡ್ಬೇಕು ಅಂತ ಆರ್ಡರ್ ಸಹ ಕೊಡ್ತು. ಇಡೀ ಪಶ್ಚಿಮ ಬಂಗಾಳದ 293 ಕಾನ್ಸ್ಟಿಟ್ಯೂಯೆನ್ಸಿ ಎಲೆಕ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಮತಾ ಸ್ಪರ್ಧೆ ಮಾಡಿರ್ತಕ್ಕಂತ ಭವಾನಿಪುರದ್ದೇ ಒಂದು. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಮಾಡಿದ ತಪ್ಪೇನು ಗೊತ್ತಾ? ಸುವೇಂದು ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿ ನಂದಿ ಗ್ರಾಮದಲ್ಲೇ ನಿನ್ನನ್ನ ಸೋಲಿಸ್ತೇನೆ ಅಂತ ತನ್ನದಲ್ಲದ ಕ್ಷೇತ್ರ ನಂದಿ ಗ್ರಾಮಕ್ಕೆ ಹೋಗಿದ್ದು. ರಿಸಲ್ಟ್ ಬಂದಾಗ ನಂದಿ ಗ್ರಾಮದಲ್ಲಿ ಹೀನಾಯವಾಗಿ ದೀದಿ ಸೋತೋಗಿದ್ರು. ತಮ್ಮ ಪಕ್ಷ 200ಕ್ಕೂ ಅಧಿಕ ಸೀಟ್ಗಳನ್ನ ಗೆದ್ದು ಭರ್ಜರಿ ಬಹುಮತ ಪಡೆದಿದ್ರು. ಖುದ್ದು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿದ್ಕೊಂಡೇ ಸೋತಿದ್ರು. ಆಗ ದೀದಿಗೆ ಸ್ಪಷ್ಟವಾಗಿ ಹೋಯ್ತು, ಈ ಸೀಟ್ ನನ್ನದಲ್ಲ, ಇಲ್ಲಿ ಬಿಜೆಪಿನೇ ಜೆಂಡಾ ಹಾರಿಸೋದು ಅಂತ ಬಂದ ದಾರಿಗೆ ಸುಂಕ ಇಲ್ಲ. ಬ್ಯಾಕ್ ಟು ಪವಿಲಿಯನ್ ಭವಾನಿಪುರಕ್ಕೆ ಬಂದು ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಮುಖ್ಯಮಂತ್ರಿ ಆದ್ರು. ಅದೇ ಭವಾನಿಪುರದಲ್ಲಿ ಈಗ ಬಿಜೆಪಿ ಷಡ್ಯಂತ್ರ ಎಣೆದು ಮಮತಾರನ್ನ ಕಟ್ಟಿ ಹಾಕೋದಿಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ನಾನು ಈ ಹಿಂದೆನೆ ನಿಮಗೆ ಹೇಳಿದ್ದೀನಿ, ಇಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು. ಭವಾನಿಪುರದಲ್ಲಿ 76% ಹಿಂದೂ ಓಟ್ಗಳಿದ್ರೆ ಕೇವಲ 24% ಮಾತ್ರ ಮುಸಲ್ಮಾನರ ಓಟ್ಗಳಿರೋದು. ಅದರಲ್ಲೂ ಗುಜರಾತಿಗಳು ಮತ್ತು ಕಾಯಸ್ಥ ಸಮುದಾಯದ ಓಟ್ಗಳು ನಿರ್ಣಾಯಕ.
SIR ನಿಂದ ಈಗ ಆಲ್ರೆಡಿ 47,000 ವೋಟ್ಗಳು ಡಿಲೀಟ್ ಆಗಿದೆ ಇದೇ ಭವಾನಿಪುರದಲ್ಲಿ. ಯೋಚನೆ ಮಾಡಿ ದೀದಿ ಪರಿಸ್ಥಿತಿ ಈ ಬಾರಿ ಏನಾಗ್ಬೇಕು. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಅವರೇ ನಂದಿಗ್ರಾಮಕ್ಕೆ ಸುವೇಂದು ಅಧಿಕಾರಿಯನ್ನ ಹುಡುಕಿಕೊಂಡು ಹೋಗಿದ್ರು. ಈ ಬಾರಿ ನೀವು ಇಲ್ಲಿಗೆ ಬರೋದು ಬೇಕಿಲ್ಲ, ನಾನೇ ನಿಮ್ಮ ಮನೆಗೆ ನುಗ್ಗುತ್ತೇನೆ ಅಂತ ಸುವೇಂದು ಅಧಿಕಾರಿ ಭವಾನಿಪುರದಲ್ಲೇ ಸಡ್ಡು ಹೊಡೆದಿರೋದು ಮಮತಾಗೆ. ಅಂದ್ರೆ ಬಿಜೆಪಿದು ಇಲ್ಲಿ ರಣತಂತ್ರ ಅಡಗಿರೋದು. ಸಾಮಾನ್ಯ ಜನರಿಗೆ ಮೆಸೇಜ್ ಕೊಟ್ಟಂತಾಗತ್ತೆ. ಈ TMC ಅವರ ಗೊಡ್ಡು ಬೆದರಿಕೆ ಗೂಂಡಾಗರ್ದಿಗೆ ಎದುರಬೇಡಿ, ವೋಟ್ ಹಾಕದೆ ಮನೆಯಲ್ಲೇ ಕೂರ್ಬೇಡಿ, ಹೊರಗೆ ಬನ್ನಿ, TMC ಸರ್ಕಾರವನ್ನು ತೊಲಗಿಸಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸುವೇಂದು ಅಧಿಕಾರಿ ಭವಾನಿಪುರದಿಂದ ನಾಮಿನೇಷನ್ ಫೈಲ್ ಮಾಡಿರೋದು. ಅಲ್ಲಿ ಸೇರಿದ್ದ ಜನಸ್ತೋಮ ನೋಡಿ ಮಮತಾ ಬ್ಯಾನರ್ಜಿ ಅವರು ಮೂರ್ಛೆ ಹೋಗಿರಬಹುದು. ಸುವೇಂದು ಅಧಿಕಾರಿ ಜೊತೆಗೆ ಅಮಿತ್ ಶಾ ಸಹ ಸಾಥ್ ಕೊಟ್ಟು ಬಹುದೊಡ್ಡ ರೋಡ್ ಶೋ ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಇಲಾಖೆ ಮಮತಾ ಬ್ಯಾನರ್ಜಿಗೆ ಸೇರಿರುವುದು. ಇಲ್ಲೇ ಮಮತಾ ಬ್ಯಾನರ್ಜಿಯ ಅಧಿಕೃತ ನಿವಾಸ ಸಹ ಇರೋದು. ದೀದಿಯ ಮನೆಗೆ ನುಗ್ಗಿದಂತಾಗಿದೆ ಈಗ ಬಿಜೆಪಿ ಅವರು. ಮಮತಾ ಧಮಕಿ ಆಗ್ತಾ ಇದ್ರಲ್ಲ, ಹೋಟೆಲ್ ಅದಂಗೆ ಹೊರಗೆ ಬರ್ತೀರಾ, ಹೇಗೆ ಪ್ರಚಾರ ಮಾಡ್ತೀರಾ? ಅಮಿತ್ ಶಾ ಅದಕ್ಕೆ ಉತ್ತರ ಕೊಟ್ಟಿರೋದು. ಹೋಟೆಲ್ ಹೊರಗೂ ಬಂದಿದ್ದೇವೆ, ಬೀದಿಗೂ ಇಳಿದಿದ್ದೇವೆ, ಪ್ರಚಾರ ಸಹ ಮಾಡ್ತಾ ಇದ್ದೇವೆ, ನಿಮ್ಮ ಮನೆವರೆಗೂ ಬಂದಿದ್ದೇವೆ. ಅಂದ್ರೆ ಇದರಲ್ಲಿ ಬಿಜೆಪಿ 2 ಮೆಸೇಜ್ ಕೊಡ್ತಾ ಇದೆ. ದೀದಿ ಎಷ್ಟು ಅಗ್ರೆಸಿವ್ ಆಗಿ ಬಿಜೆಪಿ ವಿರುದ್ಧ ಕ್ಯಾಂಪೇನ್ ಮಾಡ್ತಾರೋ ಅಷ್ಟೇ ಅಗ್ರೆಸಿವ್ ಆಗಿ ಬಿಜೆಪಿ ಅವರು ಸಹ ತಿರುಗಿ ಮಮತಾ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾನೆ ಇದ್ದಾರೆ. ಇನ್ನೊಂದ್ ಕಡೆ ಸಾಮಾನ್ಯ ಜನರಿಗೆ ಮೆಸೇಜ್ ಕೊಟ್ಟಂತಾಗ್ಬೇಕು, ಯಾರಿಗೂ ಹೆದರಬೇಡಿ, ಈ ಬಾರಿ ದೀದಿ ಗಯಾ, ಹೊರಗೆ ಬಂದು ವೋಟ್ ಮಾಡಿ ಅನ್ನೋ ಘೋಷಣೆಗಳು ಪಶ್ಚಿಮ ಬಂಗಾಳದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಕಳೆದ ಬಾರಿಯ ಚುನಾವಣಾ ಪ್ರಚಾರದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ನೀವು. ಅಮಿತ್ ಶಾ ಆಗ್ಲಿ, JP ನಡ್ಡಾ ಆಗಿನ ರಾಷ್ಟ್ರಾಧ್ಯಕ್ಷರು ರೋಡ್ ಶೋಗಳನ್ನ ಮಾಡಿದಾಗ TMC ಕಾರ್ಯಕರ್ತರು ಅಟ್ಯಾಕ್ ಗಳನ್ನು ಮಾಡ್ತಾ ಇದ್ರು. JP ನಡ್ಡಾ ಕಾರ್ ಮೇಲೆ ಕಲ್ಲುಗಳನ್ನು ತೂರಿ ಅಟ್ಯಾಕ್ ಮಾಡಿದ್ದು ನೆನಪಿರ್ಬೋದು. ಇದೆಲ್ಲ TMC ಯ ಚುನಾವಣಾ ಸ್ಟ್ರಾಟಜಿ. ಎಲೆಕ್ಷನ್ ಗೆಲ್ಲೋದಕ್ಕೆ ಅವರು ಮಾಡ್ತಾ ಇದ್ದ ತಂತ್ರಗಳು. ವಿರೋಧಿ ಪಕ್ಷದವರು ಯಾರು ಹೊರಗೆ ಬಂದು ವೋಟ್ ಹಾಕಬಾರ್ದು, ತಮ್ಮ ಮತದಾರರು ಮಾತ್ರ ಹೊರಗೆ ಬರಬೇಕು, ಆಗ ಮಾತ್ರ ನಾವು ಗೆಲ್ಲೋದು ಅನ್ನೋದು TMC ಯ ಅಭಿಮತ. ಮಮತಾ ಬ್ಯಾನರ್ಜಿ 3 ಬಾರಿ ಎಲೆಕ್ಷನ್ ಗೆದ್ದಿದ್ದು ದೋಖಾ ಮಾಡಿಯಾ ಅನ್ನುವ ಅನುಮಾನಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ದೀದಿ ವಿರುದ್ಧ ಆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಾ ಇದೆ. ರಾತ್ರಿ 2 ಗಂಟೆವರೆಗೂ ಸುಪ್ರೀಂ ಕೋರ್ಟ್ ನ CJI ಸೂರ್ಯಕಾಂತ್ ರವರೇ ಎಚ್ಚರವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂತಹ ಹಿಂಸೆಯ ಕ್ಷಣದ ವರದಿಯನ್ನು ಪಡಿತಾ ಇದ್ದಾರೆ. ನ್ಯಾಯಾಧೀಶರುಗಳನ್ನೇನು ನ್ಯಾಯಾಂಗ ವ್ಯವಸ್ಥೆ ನೇಮಕ ಮಾಡಿತ್ತು, ಆ ನ್ಯಾಯಾಧೀಶರನ್ನೇ ಕೂಡಿ ಹಾಕಿ ದೌರ್ಜನ್ಯ ಮೆರೆದಿರೋದು TMC ಕಾರ್ಯಕರ್ತರು. ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಜಂಗಲ್ ರಾಜ್ ಇದೆ. ದೀದಿ ಸರ್ಕಾರ = ಜಂಗಲ್ ರಾಜ್ ಅಂತ ಇದೆ ಬಿಜೆಪಿಯ ಬಾವುಟ ಕಂಡ್ರೆ ಸಾಕು, ಪಶ್ಚಿಮ ಬಂಗಾಳದ ಜನ ಅದನ್ನ ಕಿತ್ತೆಸಿತಾ ಇದ್ರು. ಈ ಬಾರಿ ಎಲ್ಲ ಕಡೆ ಬಿಜೆಪಿಯ ಬಾವುಟಗಳೇ ಕಾಣ್ತಾ ಇದಾವೆ. ಇದು ದೀದಿಗೆ ಟೆನ್ಷನ್ ಕೊಟ್ಟಿರೋದು. ಬ್ಯಾಕ್ ಫುಟ್ ಅಲ್ಲಿದ್ದಾರೆ. ಈಗ ಆಲ್ರೆಡಿ ಗುಜರಾತಿಗಳ ಕ್ಷಮೆಯಾಚನೆ ಸಹ ಮಾಡಿದ್ದಾರೆ. ಕೋಲ್ಕತ್ತಾದ ಭವಾನಿಪುರ ಸೀಟನ್ನೇ ದೀದಿ ಕಳ್ಕೊಂಡ್ರು ಅಂದ್ರೆ ಉಳಿದ ಸೀಟ್ಗಳ ಕತೆ ಏನಾಗ್ಬೇಡ. ನೆನಪಿರಲಿ, ಇದು ಟೆಕ್ನಾಲಜಿ ಯುಗ. ಎಲ್ಲೇ ಅನ್ಯಾಯ, ಅತ್ಯಾಚಾರ, ಅನಾಚಾರಗಳಾದ್ರೂ ಜನ ಕೈಯಲ್ಲಿದ್ದ ಫೋನ್ ತೆಗೆದು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಬಿಡ್ತಾರೆ. ಇದು ಮಮತಾರ TMCಗೆ ಹೊಡೆತ ಕೊಡ್ತಾ ಇರೋದು. ನಾನು ಈಗಾಗಲೇ ಹೇಳಿದ ಹಾಗೆ ಅಮಿತ್ ಶಾ 15 ದಿವಸ ಪಶ್ಚಿಮ ಬಂಗಾಳದಲ್ಲಿ ನಾನು ಜಾಂಡಾ ಹೂಡುವುದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಇದೇ ರೀತಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಬರೋದಕ್ಕೂ ಮುಂಚೆ ವಾರಗಟ್ಟಲೆ ಅಮಿತ್ ಶಾ ಉತ್ತರ ಪ್ರದೇಶದಲ್ಲೇ ಜಾಂಡಾ ಹೂಡಿದ್ರು. ಎಲೆಕ್ಷನ್ ರಿಸಲ್ಟ್ ಏನಾಯ್ತು? ಈಗ ಪಶ್ಚಿಮ ಬಂಗಾಳದ ಸರದಿ. ಗೆಲ್ತೇವೆ ಈ ಬಾರಿ ಅನ್ನೋದು ಬಿಜೆಪಿಗರ ಅಭಿಮತ. ಈಗೇನು ವೈಲೆನ್ಸ್ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಹಿಂಸೆ ನಡೆದಿರ್ತಕ್ಕಂತಹ ಸ್ಥಳಗಳಿಗೆ ಸರಿಯಾದ ಸಮಯದಲ್ಲಿ DC ಆಗಿರ್ಬೋದು, SP ಆಗಿರ್ಬೋದು ತಲುಪದೆ ಹೋದ್ರೆ ಮುಖಾಮುಲಾಜಿಲ್ಲದೆ ವಜಾ ಮಾಡಲಾಗುವುದು ಅಂತ ಎಲೆಕ್ಷನ್ ಕಮಿಷನ್ ಗರ್ಜಿಸಿದೆ. ವಿತೌಟ್ ಇನ್ವೆಸ್ಟಿಗೇಷನ್ ಡೈರೆಕ್ಟ್ ಡಿಸ್ಮಿಸಲ್ ಆರ್ಡರ್ ಗಳನ್ನ ಕೊಡುವುದಾಗಿ ಚುನಾವಣಾ ಆಯೋಗ ಹೇಳ್ತಾ ಇರೋದು. ಯಾಕಂದ್ರೆ ಈ ರೀತಿಯ ಫ್ರೀ ಹ್ಯಾಂಡ್ ನ ಸುಪ್ರೀಂ ಕೋರ್ಟೇ ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ. ಎದ್ನೋ ಬಿದ್ನೋ ಅಂತ DC ಮತ್ತು SP ಹಿಂಸೆ ನಡೆದ ಸ್ಥಳಗಳಿಗೆ ಓಡಿ ಹೋಗ್ತಾ ಇದ್ದಾರೆ, ಅರೆಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬದಲಾವಣೆ. ಎಲ್ಲಿ ದಂಡಂ ದಶಗುಣಂ ಪ್ರಯೋಗ ಮಾಡಬೇಕು ಅಲ್ಲೆಲ್ಲ ಮಾಡಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತಕ್ಕೆ ಕೊನೆಯ ಮೊಳೆಯನ್ನ ಬಿಜೆಪಿಯವರಾಗ್ಲಿ, ಮೋದಿ ಶಾ ಆಗ್ಲಿ ಹೊಡಿತಾ ಇಲ್ಲ, ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟೇ ಹೊಡಿತಾ ಇದೆ. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.